ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ, ದಿನಾಂಕ 24/11/2025 ಸೋಮವಾರದಂದು ಮಣಿಪುರ ರಾಜ್ಯದ ಇಂಫಾಲಕ್ಕೆ ಮಂಡ್ಯದ ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷರಾದ ಶ್ರೀಮತಿ ರಜನಿ ರಾಜ್ ಮೇಡಂ ಮತ್ತು ಮೈಸೂರಿನ ಹಿರಿಯ ವಕೀಲರು ಹಾಗೂ ಕಾನೂನು ಸಲಹೆಗಾರರು ಆದ ಶ್ರೀಮತಿ ಸ್ಮಿತಾ ದೇವಯ್ಯ ಮೇಡಂ ಅವರು ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಬಾಲಕಿಯನ್ನು ಕರೆದುಕೊಂಡು ಹೋಗಿ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿಯಾಗಿರುವುದು ಶ್ಲಾಘನೀಯ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಒಂದು ಹೆಣ್ಣು ಮಗಳನ್ನು 1 ತಿಂಗಳ ಕಾಲ ನಿರಂತರವಾಗಿ ಲೈಂಗಿಕವಾಗಿ ದೌರ್ಜನ್ಯವೆಸಗಿ ಒಬ್ಬ ಯೋಧ ಕರ್ತವ್ಯಕ್ಕೆ ಮರಳುವಾಗ ತನ್ನ ಫೋನ್ ಸ್ವಿಚ್ ಆಫ್ ಮಾಡಿ ಫೋನ್ ಸಂಪರ್ಕಕ್ಕೆ ಸಿಗದಂತೆ ಮಾಡಿಕೊಂಡು ಮೋಸ ಮಾಡಿದ್ದ. ಈ ಸಂದರ್ಭದಲ್ಲಿ ಮೋಸ ಹೋದ ಹೆಣ್ಣು ಮಗಳು ಮತ್ತು ಅವಳ ತಾಯಿಯರು ಮಹಿಳಾ ಹೋರಾಟಗಾರ್ತಿ ಶ್ರೀಮತಿ ರಜನಿ ರಾಜ್ ಅವರ ಫೋನ್ ನಂಬರ್ ಅನ್ನ ಪತ್ತೆ ಮಾಡಿ ಸಂಪರ್ಕಿಸಿ ಮತ್ತು ತಾಯಿ ಮಗಳು ಶ್ರೀಮತಿ ರಜನಿ ರಾಜ್ ಅವರ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಿ ತಮಗೆ ಆದ ಮೋಸದ ಬಗ್ಗೆ ಪೂರ್ಣ ಮಾಹಿತಿಯನ್ನು ಸಾಕ್ಷಿ ಸಹಿತ ವಿವರಿಸಿದ್ದಾರೆ. ತಕ್ಷಣ ಶ್ರೀಮತಿ ರಜನಿ ರಾಜ್ ಅವರು ಮೋಸ ಮಾಡಿದ ಯೋಧನ ತಾಯಿಯನ್ನ ಸಂಪರ್ಕಿಸಿ ಮಗನ ಲೈಂಗಿಕ ದೌರ್ಜನ್ಯ ಮತ್ತು ಮೋಸದ ಬಗ್ಗೆ ತಿಳಿಸಿ ಕಾನೂನಿನ ಅರಿವು ಜಾಗೃತಿ ಮೂಡಿಸಿದಾಗ ಹುಡುಗನ ತಾಯಿ, ಈಗ ಮಗ ಮಣಿಪುರದಲ್ಲಿ ಕರ್ತವ್ಯದಲ್ಲಿದ್ದಾನೆ, ಅವನು ನಮಗೆ ಫೋನ್ ಕರೆ ಮಾಡಿದ ಕೂಡಲೇ ಈ ಎಲ್ಲಾ ಮಾಹಿತಿಗಳನ್ನ ಮುಟ್ಟಿಸುತ್ತೇವೆ ಎಂದು ಹೇಳಿ ಜಾರಿಕೊಳ್ಳುತ್ತಾರೆ. ಆದರೆ ಈ ಯೋಧನಿಗೆ ಮನೆಯವರು ಮದುವೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ, ನಮಗೆ ನ್ಯಾಯ ಕೊಡಿಸಿರೆಂದು ಅಂಗಲಾಚುತ್ತಾಳೆ. ಶ್ರೀಮತಿ ರಜನಿ ರಾಜ್ ಅವರು ಕೂಡಲೇ ಧ್ವನಿ ಸಂಸ್ಥೆಯ ಮೂಲಕ ಸಲಹೆಗಾರರಾದ ಮತ್ತು ವಕೀಲರಾದ ಶ್ರೀಮತಿ ಸ್ಮಿತಾ ದೇವಯ್ಯರವರ ಮೈಸೂರಿನ ಅವರ ಕಚೇರಿಗೆ ಹುಡುಗಿ ತಾಯಿ ಹಾಗೂ ಹುಡುಗಿಯನ್ನು ಖುದ್ದಾಗಿ ಕರೆದುಕೊಂಡು ಹೋಗಿ ಆಪ್ತ ಸಮಾಲೋಚನೆ ಮಾಡಿ ಮೈಸೂರಿನ ಪೊಲೀಸ್ ಐಜಿ ಶ್ರೀಯುತ ಬೋರಲಿಂಗಯ್ಯ ಸರ್ ಬಳಿ ಹೋಗಿ ಕಾನೂನು ಸಲಹೆ ಪಡೆದು ಪೊಲೀಸ್ ಅಧಿಕಾರಿಗಳಿಗೆ ಲಿಖಿತ ಮನವಿ ನೀಡಿ ಮಣಿಪುರ ರಾಜ್ಯಕ್ಕೆ ತೆರಳುವ ವಿಚಾರ ಗಮನಕ್ಕೆ ತಂದು ನಮಗೆ ಸಹಾಯ ರಕ್ಷಣೆ ನೀಡಬೇಕೆಂದು ಕೋರಲಾಯಿತು. ಹಾಗೆ ಮಂಡ್ಯ ಜಿಲ್ಲೆಯ ಅಡಿಷನಲ್ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ತಿಮ್ಮಯ್ಯ ಸರ್ ಭೇಟಿ ಮಾಡಿ ಕಾನೂನು ಸಲಹೆ ಪಡೆದು ಮಂಡ್ಯ ಜಿಲ್ಲೆಯ ಹೆಣ್ಣು ಮಗಳ ರಕ್ಷಣೆ ಮತ್ತು ನ್ಯಾಯ 2 ಕೊಡಿಸಬೇಕೆಂದು ಮನವಿಯನ್ನು ಕೊಟ್ಟು ಇದೇ ದಿನಾಂಕ 23/11/2025 ವಕೀಲರ ಮತ್ತು ಆ ಹೆಣ್ಣು ಮಗಳ ಜೊತೆಗೂಡಿ ಮಣಿಪುರ ರಾಜ್ಯಕ್ಕೆ ಭೇಟಿ ನೀಡಲಾಯಿತು. ಮಣಿಪುರ ರಾಜ್ಯದ ಇಂಫಾಲ್ ಜಿಲ್ಲೆ BSF ಮುಖ್ಯ ಕಚೇರಿ ಕೋರಂಗಿ ಭೇಟಿ ನೀಡಿ ಆ ಯೋಧನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿ ಆ ತಕ್ಷಣ ಇಂಫಾಲ್ ಜಿಲ್ಲೆಯ ಪೊಲೀಸ್ DIG ಸರ್ ಭೇಟಿ ಮಾಡಿ ಮತ್ತು ನಗರ ಪೊಲೀಸ್ ಕಮಿಷನರ್ ಶ್ರೀಯುತ ಗೌತಮ್ IPS ರವರನ್ನ ಭೇಟಿ ಮಾಡಿ ಕರ್ನಾಟಕದಿಂದ ಬಂದಿರುವ ಉದ್ದೇಶ ಮತ್ತು ಮಾಹಿತಿಯನ್ನು ತಿಳಿಸಿ ತಕ್ಷಣ ಪೊಲೀಸ್ ಅಧಿಕಾರಿಗಳು ಸಹಾಯ ಮತ್ತು ಸಹಕಾರಕ್ಕೆ ಮುಂದಾದರು. ಯೋಧ ಇರುವ ಸ್ಥಳ ಮತ್ತು ಕೆಲಸ ಮಾಡುವ ಸ್ಥಳವನ್ನ ಪತ್ತೆ ಹಚ್ಚುವಲ್ಲಿ ಕಾರ್ಯಪ್ರವೃತ್ತರಾದರು ಮತ್ತು ಪತ್ತೆ ಮಾಡಿಕೊಟ್ಟರು. ಆ ಕೂಡಲೇ ನಾವು ಯೋಧ ಕೆಲಸ ಮಾಡುವ ಸ್ಥಳದ ಯೂನಿಟ್ ಹತ್ತಿರ ಹೋಗಿ ಸಂಬಂಧಪಟ್ಟ ಕಮಾಂಡೆಂಟ್ಗೆ ಮಾಹಿತಿಯನ್ನು ತಿಳಿಸಿದ ತಕ್ಷಣ ಕಮಾಂಡೆಂಟ್ ಆದ ಶ್ರೀಯುತ ಹಿಮಾಂಶು ಚೌಧರಿ ಸರ್ ಕರ್ನಾಟಕದ ರಾಜ್ಯ ಹೆಣ್ಣು ಮಗಳಿಗೆ ನಿಮ್ಮ ಯೂನಿಟ್ ನಲ್ಲಿ ಕೆಲಸ ಮಾಡುವ ಕರ್ತವ್ಯ ನಿರತ ಯೋಧ ಲೈಂಗಿಕ ದೌರ್ಜನ್ಯ ಮಾಡಿ ಮದುವೆಯಾಗುತ್ತೇನೆ ಎಂದು ನಂಬಿಸಿ ಮೋಸ ಮಾಡಿದ್ದಾನೆ ಎಂದು ತಿಳಿಸಿದಾಗ ನಾಗಾಲ್ಯಾಂಡ್ ರಾಜ್ಯಕ್ಕೆ ಕರ್ತವ್ಯದ ಮೇಲೆ ತೆರಳಿದ್ದಾನೆ ಎಂಬ ಮಾಹಿತಿ ನೀಡುತ್ತಾರೆ. ಕೂಡಲೇ ಅವನನ್ನು ಸಂಪರ್ಕಕ್ಕೆ ತೆಗೆದುಕೊಂಡು ಈ ಮಾಹಿತಿಯನ್ನು ನೀಡಿದರು. ಅಧಿಕಾರಿಗಳು ಯೋಧನ ವಿಚಾರವನ್ನ ಕೇಳಿದ ಮೇಲೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಎಂದು ಹೇಳಿ ನಮ್ಮ ಸಹಾಯಕ್ಕೆ ಮುಂದಾದರು. ವಿಡಿಯೋ ಕಾಲ್ ಮೂಲಕ ಯೋಧನ ಜೊತೆಯಲ್ಲಿ ಮಾತನಾಡಲು ಸಂಪರ್ಕಕ್ಕೆ ಕೊಟ್ಟರು. ಡಿಸೆಂಬರ್ 2025 ತಿಂಗಳಲ್ಲಿ ಕರ್ನಾಟಕಕ್ಕೆ ಬರುತ್ತೇನೆಂದು ನನ್ನ ತಂದೆ ತಾಯಿ ಮಂಡ್ಯದ ಕೆಆರ್ಪೇಟೆಯಲ್ಲಿದ್ದು ಅವರ ಬಳಿ ನೀವು ಮಾತನಾಡಿ 2026 ಜೂನ್ ತಿಂಗಳಲ್ಲಿ ನಾನು ಅದೇ ಹೆಣ್ಣು ಮಗಳನ್ನು ಮದುವೆಯಾಗುತ್ತೇನೆ ಎಂದು ಭರವಸೆ ನೀಡಿದ್ದಾನೆ. ಯೋಧನಿಗೆ ಕಾನೂನು ಅರಿವು ಮತ್ತು ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಕಾನೂನಿನ ಪ್ರಕಾರ ಬಂಧಿತನಾಗಿ ಕೆಲಸ ಕಳೆದುಕೊಳ್ಳುತ್ತೀಯಾ ಮತ್ತು ಜೈಲು ಶಿಕ್ಷೆಗೆ ಗುರಿಯಾಗುತ್ತೀ ಎಂದು ತಿಳಿಸಲಾಯಿತು. ತಕ್ಷಣ ಅವರ ಮನೆಯವರು ಕೂಡ ಸಂಪರ್ಕಕ್ಕೆ ಬಂದು ನಾವು ಮದುವೆ ಮಾಡಿಕೊಳ್ಳುತ್ತೇವೆ, ನಿಮಗೆ ಭರವಸೆಯನ್ನ ನೀಡುತ್ತೇವೆ, ನೀವು ಮಣಿಪುರ ರಾಜ್ಯದಿಂದ ವಾಪಸ್ ಬನ್ನಿ ಎಂದು ಅವನ ತಾಯಿ ಮತ್ತು ಕುಟುಂಬಸ್ಥರು ಭರವಸೆ ನೀಡಿದ್ದಾರೆ. ಆದ ಕಾರಣ ನಾವು ಮಣಿಪುರದಿಂದ ವಕೀಲರು ಮತ್ತು ನಾವು ಯಶಸ್ವಿಯಾಗಿ ನ್ಯಾಯ ಸಿಕ್ಕಿದ್ದಕ್ಕಾಗಿ ಕರ್ನಾಟಕಕ್ಕೆ ಬಾಲಕಿಯ ಜೊತೆಗೂಡಿ ಬರುತ್ತಿದ್ದೇವೆ. ಬಾಲಕಿಯ ಸಂತೋಷಕ್ಕೆ ಪಾರವೇ ಇಲ್ಲ. ಧನ್ಯತಾ ಭಾವದಿಂದ ಬಾಲಕಿ ಕೃತಜ್ಞತೆಯನ್ನ ಶ್ರೀಮತಿ ರಜನಿ ರಾಜ್ ಹಾಗೂ ಶ್ರೀಮತಿ ಸ್ಮಿತಾ ದೇವಯ್ಯರವರಿಗೆ ತಿಳಿಸಿದ್ದಾರೆ.
ಇಲ್ಲಿಯವರೆಗೂ ಯಾರೂ ಮಾಡದ ಕೆಲಸವನ್ನ ನೀವಿಬ್ಬರು ಮಹಿಳೆಯರು ನನಗೆ ನ್ಯಾಯವನ್ನ ಕೊಡಿಸಿರುವುದಕ್ಕೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ನಿಮಗೆ ಚಿರಋಣಿಯಾಗಿರುತ್ತೇನೆಂದು ಧನ್ಯತಾ ಭಾವದಿಂದ ತಿಳಿಸಿ ನಿಮ್ಮಲ್ಲಿ ದೇವರನ್ನ ಕಾಣುತ್ತಿದ್ದೇನೆ ಎಂದು ಮಂಡ್ಯ ಜಿಲ್ಲೆಯ ಬಾಲಕಿ ಸಂತೋಷ ವ್ಯಕ್ತಪಡಿಸಿ ಹರಿಸಿದ್ದಾಳೆ. ಮನಪೂರ್ವಕವಾಗಿ ಹುಡುಗಿಯ ಕುಟುಂಬಸ್ಥರು ಧನ್ಯತಾ ಭಾವದಿಂದ ನಾವಿಬ್ಬರು ಹೋರಾಟಗಾರ್ತಿ ಮಹಿಳೆಯರನ್ನು ಕುಟುಂಬಸ್ಥರು ಕೊಂಡಾಡಿದ್ದು, ನೀವಿಬ್ಬರು ಮಹಿಳೆಯರು ಧೈರ್ಯವಾಗಿ ಹೋಗಿ ನಮ್ಮ ಮಗಳಿಗೆ ನ್ಯಾಯ ನೀಡಿದ್ದೀರಿ ಎಂದು ತಾಯಿ ಕೊಂಡಾಡಿದ್ದಾರೆ.